ನಮಸ್ಕಾರ. ನೀವು ಸೈಬರ್ ವಂಚಕರಿಂದ ವಂಚನೆಗೆ ಒಳಗಾಗಿದ್ದೀರಾ? ಸೈಬರ್ ವಂಚಕರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾರಾ? ಹಾಗಾದರೆ ನಿಮ್ಮ ಖಾಸಗಿ ಮಾಹಿತಿಯನ್ನು ಸೈಬರ್ ವಂಚಕರ ಕೈಯಲ್ಲಿ ಯಾರು ಕೊಡ್ತಾ ಇದ್ದಾರೆ? ಬನ್ನಿ ನೋಡೋಣ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಂಡಿದ್ದು ನೀವೇ ತಾನೇ? ಎಷ್ಟು ಖರ್ಚಿಗೆ ದುಡ್ಡಿಲ್ಲ ಅಂತ ಅನಧಿಕೃತ ಆಪ್ಗಳನ್ನ ಡೌನ್ಲೋಡ್ ಮಾಡಿ ಅದರ ಮುಖಾಂತರ ಲೋನ್ಗಳನ್ನ ತಗೊಂಡು ತೊಂದರೆಗೆ ಸಿಕ್ಕಾಕೊಳ್ತಾ ಇರೋರು ನೀವೇ ತಾನೇ? ಅನಧಿಕೃತ ವೆಬ್ಸೈಟ್, APK ಫೈಲ್ಸ್ ಹಾಗೂ ಲಿಂಕ್ಗಳನ್ನು ಬಳಸಿ ಮೋಸದವರು ನೀವೇ ತಾನೇ? ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಸ್ಟೋರಿ ಮತ್ತು ಸ್ಟೇಟಸ್ಗಳಲ್ಲಿ ನಿಮ್ಮ ಪ್ರವಾಸದ ವಿವರಗಳನ್ನ ಹಾಕಿಕೊಳ್ಳುವ ಮೂಲಕ ಕಳ್ಳರಿಗೆ ಆಮಂತ್ರಣ ನೀಡುವ ಬೆಟ್ಟಿಂಗ್ ಆಪ್ಗಳಲ್ಲಿ ದುಡ್ಡು ಸುರಿದು ಮೋಸ ಹೋಗುತ್ತಿರೋರು ನೀವೇ ತಾನೇ? ಚಿತ್ರಗಳನ್ನು ನೋಡುವ ಬರದಲ್ಲಿ ಅನಾವಶ್ಯಕ ವೆಬ್ಸೈಟ್ಗಳಲ್ಲಿ ತಮ್ಮ ವಿವರಗಳನ್ನು ನೀಡುತ್ತಿರುವುದು ನೀವೇ ತಾನೇ? ಇಮೇಲ್ ಫಿಶಿಂಗ್ ಮೂಲಕ ಬರುವಂತಹ ಗಿಫ್ಟ್ ವೋಚರ್ನ ಲಿಂಕ್ಗಳನ್ನು ಓಪನ್ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಿರೋರು ನೀವೇ ತಾನೇ? ನಿಮ್ಮ ಮೊಬೈಲ್ ಅಪ್ಲಿಕೇಶನ್ಸ್ ಅಪ್ಡೇಟ್, ಸೆಕ್ಯೂರಿಟಿ ಅಪ್ಡೇಟ್ ಕೇಳ್ತಿದೆ, ಆದ್ರೂ ನೀವು ಕೊಡ್ತಿಲ್ಲ. ಇದರಿಂದ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಸಾಧ್ಯತೆ ಇದೆ. ಇದಕ್ಕೂ ಕಾರಣ ನೀವೇ. ಅಧಿಕೃತ ಆಪ್ ನ ಡೌನ್ಲೋಡ್ ಮಾಡಿ ಸರಿಯಾಗಿ ಓದ್ದೇನೆ ಅನ್ನೋದು ಅನುಮತಿ ಕೊಡೋದು ನೀವೇ ಅಲ್ವೇ? AI ಮತ್ತು ಆಪಲ್ AI ಡೀಪ್ ಫೀಕ್ ನಂತಹ ಅಡ್ವಾನ್ಸ್ ಟೆಕ್ನಾಲಜಿ ಬೆಳೆದರೂ ಸಹ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು, ಫೋಟೋಗಳನ್ನು, ವಿಡಿಯೋಗಳನ್ನು ಹಂಚಿಕೊಳ್ಳುವುದು ಯಾಕೆ? ಅದರಿಂದಾಗುವ ಪರಿಣಾಮಗಳನ್ನು ಅನುಭವಿಸುತ್ತಿರುವ ಸಾಮಾಜಿಕ ಜಾಲತಾಣದ ಎಲ್ಲ ಅಕೌಂಟ್ಗಳಿಗೆ ಒಂದು ಪಾಸ್ವರ್ಡ್ ಮತ್ತು ಸರಳವಾದ ಪಾಸ್ವರ್ಡ್ ಇಟ್ಟಿದ್ದು ನೀವೇ. ಸಾರ್ವಜನಿಕ ಸ್ಥಳಗಳಿಂದ ಉಚಿತ ವೈಫೈ ಇಂಟರ್ನೆಟ್ ಅನ್ನು ಬಳಸಿಕೊಂಡು ಮೋಸ ಹೋಗುತ್ತಿರೋರು ನೀವೇ ತಾನೇ? ವ್ಯಕ್ತಿಗಳಿಂದ ಕರೆ ಬಂದಾಗ ಅವನು ಬ್ಯಾಂಕ್ ಸಿಬ್ಬಂದಿ ಎಂದು ಹೇಳಿದಾಗ RBI ಗೈಡ್ಲೈನ್ಸ್ ಅನ್ನು ಮೀರಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು OTP ಅನ್ನು ಶೇರ್ ಮಾಡುತ್ತಿರೋರು ನೀವೇ ತಾನೇ? ಹಣ ಡಬಲ್ ಆಗುತ್ತೆ ಅಂತ ಹೇಳಿ ಅನಧಿಕೃತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಹಣವನ್ನು ನೀವು ಕಳ್ಕೊಳ್ತಿರೋದು ನೀವೇ ತಾನೇ? ಅಪರಿಚಿತ ವ್ಯಕ್ತಿಗಳೊಂದಿಗೆ ಆನ್ಲೈನ್ ಡೇಟಿಂಗ್ ಆಪ್ಸ್ಗಳ ಮೂಲಕ ನಿಮ್ಮ ಖಾಸಗಿ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿರುವವರು ನೀವೇ ತಾನೇ? ಸಾಮಾಜಿಕ ಮಾಧ್ಯಮಗಳಲ್ಲಿ ನನ್ನ ನೆಚ್ಚಿನ ಸ್ಥಳವಿದು, ನನ್ನ ನೆಚ್ಚಿನ ವ್ಯಕ್ತಿ ಇವರು, ನನ್ನ ನೆಚ್ಚಿನ ಊಟವಿದು, ಇಷ್ಟಪಡುವವರು ಇವರೇ ಎಂದು ಹೇಳುವ ಮುಖಾಂತರ ಸೈಬರ್ ವಂಚಕರಿಗೆ ಬ್ಲಾಕ್ ಮೇಲ್ ಮಾಡಲು ಅವಕಾಶ ಮಾಡಿಕೊಡುತ್ತಿರುವುದು ನೀವೇ ತಾನೇ? ಅಪರಿಚಿತ ಕರೆಗಳಿಗೆ ಹೋಗೊಟ್ಟು ನೀವು ಹಣವನ್ನ ಗೆದ್ದಿರುವಿರಿ, ಬಹುಮಾನ ಗೆದ್ದಿರುವಿರಿ ಎಂದು ಹೇಳಿದಾಗ OTP ಯನ್ನು ಶೇರ್ ಮಾಡೋರು ನೀವೇ ತಾನೇ? ಅಪರಿಚಿತ ವಿಡಿಯೋ ಕಾರ್ಯಕ್ರಮ ಸ್ವೀಕರಿಸಿ ಅವ್ರನ್ನ ನಂಬಿ ಮೋಸ ಹೋಗ್ತಿರೋದು ನೀವೇ ತಾನೇ?